ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂತಹ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತಹ ಕಿಂಗ್ಸ್ಟನ್ ಎನ್ನುವ ತಮಿಳ್ ಸಿನಿಮಾ. ಒಂದ್ ಲೈನಲ್ಲಿ ಹೇಳ್ಬೇಕಂದ್ರೆ, ಸಮುದ್ರದ ಸುತ್ತಮುತ್ತ ಇರುವ ಜನರು ಸಮುದ್ರದಲ್ಲಿ ಮೀನು ಹಿಡಿದು ವಾಸ ಮಾಡ್ತಾ ಇರ್ತಾರೆ. ಒಂದು ಘಟನೆ ನಡೆದ ನಂತರ ಆ ಸಮುದ್ರಕ್ಕೆ ಹೋದವರು ಯಾರು ಜೀವಂತ ಬರ್ತಾ ಇರೋದಿಲ್ಲ, ಶವವಾಗಿ ಬರ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ತುಂಬಾನೇ ಜನರ ಸಾವು ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಹೀರೋ ಇದೆಲ್ಲ ಆಗೋದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಮತ್ತೆ ಅವನ ಸ್ನೇಹಿತರು ಸಮುದ್ರಕ್ಕೆ ಇಳಿತಾರೆ. ನೆಕ್ಸ್ಟ್ ಅಲ್ಲಿ ಏನೆಲ್ಲ ಆಗುತ್ತೆ, ಅವರೆಲ್ಲ ಮರಳಿ ಬರ್ತಾರಾ ಇಲ್ಲ, ಅದಲ್ಲದೆ ಜನರ ಸಾವು ಆಗೋದಕ್ಕೆ ಕಾರಣವಾದ ಆ ಘಟನೆ ಏನು ಅನ್ನೋದನ್ನ ಸಿನಿಮಾದಲ್ಲಿ ನೋಡೋಣ. ಈ ಸಿನಿಮಾ ಹಾರರ್ ಆಗಿದೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಮತ್ತೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ತೂತುಕುಡಿ ಅನ್ನೋ ಊರನ್ನ ತೋರಿಸ್ತಾರೆ. ಇಲ್ಲಿನ ಎಲ್ಲಾ ಜನರು ಸಮುದ್ರವನ್ನ ನಂಬಿ ಜೀವನ ನಡೆಸ್ತಾ ಇರ್ತಾರೆ. ಈಗಾಗಲೇ ಊರಲ್ಲಿ ತುಂಬಾ ಸಾವು ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಆ ಊರಿನ ಒಬ್ಬ ವ್ಯಕ್ತಿ. ಅವನು ಮಾಡುತ್ತಿರುವ ತಪ್ಪು ಕೆಲಸಗಳನ್ನ ಕಂಡ ಊರಿನ ಜನರೇ ಅವನನ್ನ ಕೊಂದು ಸಮಾಧಿ ಮಾಡಿರ್ತಾರೆ. ಯಾಕೆ ಕೊಂದಿರೋದು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಏನಂದ್ರೆ, ಈಗ ಸತ್ತಿರೋ ವ್ಯಕ್ತಿ ಕೆಟ್ಟ ಆತ್ಮವಾಗಿ ಊರಿನ ಎಲ್ಲಾ ಜನರನ್ನ ಸಾಯಿಸ್ತಾ ಇರ್ತಾನೆ. ಈಗ ಚರ್ಚ್ ಫಾದರ್ ಮತ್ತೆ ಎಲ್ಲಾ ಊರಿನ ಜನರು ಅವನನ್ನ ಮಣ್ಣಿನ ಸಮಾಧಿಯಿಂದ ತೆಗೆದು ಅವನ ಬಾಡಿಯನ್ನ ಬಾಕ್ಸ್ ಅಲ್ಲಿ ಹಾಕಿ ಇವನನ್ನ ಜಲಸಮಾಧಿ ಮಾಡೋಣ ಅಂತಾರೆ. ಜಲಸಮಾಧಿ ಅಂದ್ರೆ ಇವನ ದೇಹವನ್ನ ಸಮುದ್ರದಲ್ಲಿ ಇಡುವುದು. ಇಲ್ಲಿ ಆಗುತ್ತಿರುವ ಎಲ್ಲ ಸಮಸ್ಯೆ ಜನರ ಸಾವು ನಿಂತು ಮುಂದೆ ಸಮುದ್ರದಲ್ಲಿನ ಪ್ರಾಣಿ ಮೀನುಗಳಿಗೆ ಹೋಗುತ್ತೆ ಅಂತಾರೆ. ಆದ್ರೆ ಯಾವುದೇ ಮನುಷ್ಯ ಕೂಡ ಸಮುದ್ರಕ್ಕೆ ಇಳಿಯಬಾರದು ಅಂತಾರೆ. ಸಮುದ್ರವನ್ನ ಬಿಟ್ಟು ಬೇರೆ ಕಡೆ ಇರಬೇಕು ಅಂತಾರೆ. ನೆಕ್ಸ್ಟ್ ಆ ಡೆಡ್ ಬಾಡಿಯ ಬಾಕ್ಸ್ ಮೇಲೆ ಸಿಲ್ವರ್ ಮೆಟಲ್ ಅನ್ನ ಮಂತ್ರ ಹೇಳ್ತಾ ಹಾಕ್ತಾರೆ. ಅಷ್ಟರಲ್ಲೇ ಸಿಡಿಲು ಬಂದು ಎಲ್ಲರ ಗುಡಿಸಲಿಗೂ ಬೆಂಕಿ ಬೀಳುತ್ತೆ. ನೆಕ್ಸ್ಟ್ ಚರ್ಚ್ ಫಾದರ್ ಮತ್ತೆ ಊರಿನ ಎಲ್ಲ ಜನರು ಆ ಬಾಕ್ಸ್ ಅನ್ನ ತಗೊಂಡು ಹೋಗಿ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಬಿಟ್ಟು ಬರ್ತಾರೆ. ನೆಕ್ಸ್ಟ್ ಕೆಲವು ದಿನದ ನಂತರ ಮತ್ತೆ ಅಲ್ಲಿಗೆ ಮೀನು ಹಿಡಿಕೆ ಹೋದವರು ಶವವಾಗಿ ಬರ್ತಾ ಇರ್ತಾರೆ. ನೆಕ್ಸ್ಟ್ ಅಲ್ಲಿಗೆ ಯಾರು ಹೋಗಬಾರ್ದು ಅಂತ ಬೇಲಿನ ಕೂಡ ಹಾಕ್ತಾರೆ. ಅಲ್ಲಿನ ತುಂಬಾ ಜನರು ತುಂಬಾನೇ ಭಯ ಪಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ 2005ರಲ್ಲಿ ಇವನ ಹೆಸರು ಕಿಂಗ್ಸ್ಟನ್. ಇವನೇ ಸಿನಿಮಾದ ಹೀರೋ. ಏನಂದ್ರೆ, ಚರ್ಚ್ ಫಾದರ್ ಆ ದಿನ ಯಾರು ಸಮುದ್ರಕ್ಕೆ ಇಳಿಬಾರ್ದು ಅಂತ ಹೇಳಿರ್ತಾರೆ. ಆದ್ರೂ ನಂತರದ ದಿನಗಳಲ್ಲಿ ಕೆಲವರು ಸಮುದ್ರಕ್ಕೆ ಹೋಗಿ ಸತ್ತಿರ್ತಾರೆ. ಅದರಲ್ಲಿ ಕಿಂಗ್ಸ್ಟನ್ ನನ್ನ ಅಪ್ಪ ಕೂಡ ಇರ್ತಾರೆ. ಅವ್ರು ಕೂಡ ಸತ್ತಿರ್ತಾರೆ. ಅದಕ್ಕೆ ಇವಾಗ ಅಲ್ಲಿ ಏನಿದೆ, ನಾನು ಹೋಗ್ಬೇಕು, ಅಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು. ಅವನು ಮತ್ತು ಅವನ ಸ್ನೇಹಿತರು ಸಮುದ್ರಕ್ಕೆ ಇಳಿತಾರೆ. ಸ್ವಲ್ಪ ದೂರ ಹೋದಂತೆ ಕಿಂಗ್ಸ್ಟನ್ಗೆ ಬೈತಾರೆ. ಈಗಲೂ ಜನರು ತುಂಬಾನೇ ಭಯ ಪಡ್ತಾ ಇರ್ತಾರೆ. ಕಿಂಗ್ಸ್ಟನ್ ಮುಂದೆ ನಾನು ನನ್ನ ಸ್ವಂತ ಬೋಟ್ ತಗೊಂಡು ಈ ಸಮುದ್ರಕ್ಕೆ ಇಳಿದು ಮೀನು ತಗೊಂಡು ಬರ್ತೀನಿ, ಅಲ್ಲಿ ಏನಾಗ್ತಿರೋದು ಅಂತ ನಂಗೆ ಗೊತ್ತಾಗ್ಬೇಕು ಅಂತಾನೆ. ಇನ್ನು ಇವರು ಇವನ ತಾತ. ಇವರು ಕಿಂಗ್ಸ್ಟನ್ಗೆ ಅಲ್ಲಿನ ಸ್ಟೋರಿ ಹೇಳಿ ಭಯ ಪಡಿಸ್ತಾ ಇರ್ತಾರೆ. ಅದೇನ್ ಸ್ಟೋರಿ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋದವರು ಯಾರು ವಾಪಸ್ ಜೀವಂತ ಬಂದಿಲ್ಲ ಅಂತಾನೆ. ಅಷ್ಟರಲ್ಲಿ ಒಬ್ಬ ಬರ್ತಾನೆ. ಇವನ ಹೆಸರು ಥಾಮಸ್. ಅವನಿಗೆ ಗೊತ್ತಿರುತ್ತೆ ಏನಂದ್ರೆ, ಈಗ ಸಮುದ್ರಕ್ಕೆ ಫಿಶಿಂಗ್ ಮಾಡೋದಕ್ಕೆ ಯಾರು ಇಳಿಯೋದಿಲ್ಲ. ಅಲ್ಲಿನ ಜನರೆಲ್ಲರೂ ಇವನು ಹೇಳಿದ ರೀತಿನೇ ಇವನ ಕೈಗಳಿಗೆ ಕೆಲಸ ಮಾಡ್ತಾ ಇರ್ತಾರೆ. ಥಾಮಸ್ ಕಿಂಗ್ಸ್ಟನ್ಗೆ, ನಾನು ನಿಂಗೆ ಸಮುದ್ರಕ್ಕೆ ಫಿಶಿಂಗ್ ಮಾಡೋಕ್ಕೆ ಬೋಟ್ ಕೊಡ್ತೀನಿ, ಆದ್ರೆ ಈಗಲ್ಲ, ನಿನ್ನ ಮುಖದ ಮೇಲೆ ಮೀಸೆ ಬಂದ್ಮೇಲೆ ಅಂತಾನೆ. ಕಿಂಗ್ಸ್ಟನ್ಗೂ ಕೂಡ ಇದೇ ಬೇಕಾಗಿರುತ್ತೆ. ನಾನು ಒಂದು ಬೋಟ್ ತಗೊಂಡು ಈ ಸಮುದ್ರಕ್ಕೆ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿರ್ತಾನೆ. ಈಗ ಥಾಮಸ್ ಹೇಳ್ತಿರೋದು ತೂತುಕುಡಿ ಸಮುದ್ರ, ಅಂದ್ರೆ ಜನರು ಸಾಯ್ತಿರುವ ಸಮುದ್ರ ಅಲ್ಲ, ಅಲ್ಲಿನ ಸುತ್ತಮುತ್ತ ಇರುವ ಬೇರೆ ಸಮುದ್ರಕ್ಕೆ ಕಳಿಸ್ತೀನಿ ಅಂತಾನೆ. ಬಟ್ ಕಿಂಗ್ಸ್ಟನ್ಗೆ ತೂತುಕುಡಿ ಸಮುದ್ರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಥಾಮಸ್ ಬೇರೆ ಬೇರೆ ಸಮುದ್ರದಲ್ಲಿ ಬೋಟ್ ಮೂಲಕ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ 2025ರಲ್ಲಿ ಸಿನಿಮಾ ಮುಂದೆ ಹೋಗುತ್ತೆ. ಈಗ ಥಾಮಸ್ ಎಲ್ಲ ಜನರ ಕೈಯಲ್ಲಿ ಸ್ಮಗ್ಲಿಂಗ್ ಮಾಡಿಸಿ ದೊಡ್ಡ ಶ್ರೀಮಂತನಾಗಿರ್ತಾನೆ. ಅದೇ ರೀತಿ ಒಬ್ಬ ಡಾನ್ ಕೂಡ ಆಗಿರ್ತಾನೆ. ಕಿಂಗ್ಸ್ಟನ್ ಕೂಡ ಈಗ ದೊಡ್ಡವನಾಗಿ ಥಾಮಸ್ ಹೇಳಿದಂತೆ ಅವನ ಜೊತೆ ಅವನ ಬೋಟಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಕಿಂಗ್ಸ್ಟನ್ಗೆ ತಾವು ಏನ್ ಕೆಲಸ ಮಾಡ್ತಿರೋದು, ಏನನ್ನ ಸಪ್ಲೈ ಮಾಡ್ತಿರೋದು ಅಂತ ಗೊತ್ತಿರೋದಿಲ್ಲ. ಥಾಮಸ್ ಅಣ್ಣ ದುಡ್ಡು ಕೊಡ್ತಾರೆ, ನಾವು ಮಾಡ್ತೀವಿ ಅಂತ ಅನ್ಕೊಂಡಿರ್ತಾನೆ. ಅದಲ್ಲದೆ ಈ ದುಡ್ಡಲ್ಲಿ ಅವನು ಬೋಟ್ ತಗೊಂಡು ತೂತುಕುಡಿ ಸಮುದ್ರಕ್ಕೆ ಫಿಶಿಂಗ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಇನ್ನು ಇವಳ ಹೆಸರು ರೋಚ್, ಸಿನಿಮಾದ ಹೀರೋಯಿನ್, ಅಂದ್ರೆ ಕಿಂಗ್ಸ್ಟನ್ ಲವರ್. ಕಿಂಗ್ಸ್ಟನ್ ಥಾಮಸ್ ಹೇಳಿದ ರೀತಿ ಮನೆ ಮನೆಗೆ ಹೋಗಿ ತಿಂಗಳ ಹಫ್ತವನ್ನ ಅಂದ್ರೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಒಂದು ದಿನ ಸತ್ತ ಮನೆಗೆ ಬಂದು ಹಣವನ್ನ ಕೇಳ್ತಾನೆ. ರೋಸ್ ಅವನಿಗೆ ಬೈತಾಳೆ, ಆದ್ರೂ ಅವಳ ಮಾತು ಕೇಳ್ತೆ ಅವನಿಗೆ ದುಡ್ಡು ಹೆಚ್ಚಾಗಿರುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಕಿಂಗ್ಸ್ಟನ್ ತಾತನಿಗೆ ಒಂದು ಕನಸು ಬೀಳುತ್ತೆ. ಕಿಂಗ್ಸ್ಟನ್ ಬೋಟ್ ತಗೊಂಡು ತೂತುಕುಡಿ ಸಮುದ್ರಕ್ಕೆ ಹೋದಾಗ ಅಲ್ಲಿ ಸುಮಾರು ಹೆಣ್ಣು ಭೂತಗಳು ಅವನ ಮೇಲೆ ಅಟ್ಯಾಕ್ ಮಾಡೋದು ಅವನಿಗೆ ಕಾಣುತ್ತೆ. ನೆಕ್ಸ್ಟ್ ಇದು ಫ್ಯೂಚರ್ ಅಲ್ಲಿ ಆಗುತ್ತೇನೋ ಅಂತ ತಾತನಿಗೆ ತುಂಬಾನೇ ಭಯ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಎಣ್ಣೆ ಹೊಡಿತಾ ಕೂತಿರ್ತಾರೆ. ಅವರ ತಾತ ಅಲ್ಲಿಗೆ ಬಂದು, ನೀನು ಈ ಕೆಲಸವನ್ನ ಬಿಟ್ಬಿಡು, ಥಾಮಸ್ ಹೇಳಿದ ರೀತಿ ಔಷಧ ಕಲೆಕ್ಟ್ ಮಾಡೋದು, ಸಮುದ್ರಕ್ಕೆ ಹೋಗೋದು ಬೇಡ ಅಂತಾನೆ. ಕಿಂಗ್ಸ್ಟನ್ ಅವರ ತಾತ ಹೇಳೋದನ್ನ ಕೇಳೋದೇ ಇಲ್ಲ. ನಾನು ದುಡ್ಡು ಮಾಡಬೇಕು, ನಾನು ಒಂದು ಸ್ವಂತ ಬೋಟ್ ತಗೊಂಡು ಆ ಸಮುದ್ರಕ್ಕೆ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರಬೇಕು, ನಾ ರಿಟರ್ನ್ ಬರೆದು ಎಲ್ಲರೂ ನೋಡಬೇಕು ಅಂತಾನೆ. ಇನ್ನು ನೆಕ್ಸ್ಟ್ ಅಲ್ಲಿಗೆ ಒಂದು ಹುಡುಗ ಬರ್ತಾನೆ. ಅವನ ಹೆಸರು ಬೆಂಜಮಿನ್. ಅವನು ಕೂಡ ಕಿಂಗ್ಸ್ಟನ್ಗೆ, ಅಣ್ಣ ನಾನು ನಿಮ್ಮ ಜೊತೆ ಸಮುದ್ರಕ್ಕೆ ಬರ್ತೀನಿ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತಾನೆ. ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಆ ಹುಡುಗನಿಗೆ, ಬೆಂಜಮಿನ್ ಅಣ್ಣ ಪ್ಲೀಸ್, ನೀವು ಹೇಳಿದ ರೀತಿನೇ ಕೇಳ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ದುಡ್ಡನ್ನ ತೋರಿಸ್ತಾನೆ. ಅಣ್ಣ ನಾನು ನಿಮ್ಮ ಜೊತೆ ಫಿಶಿಂಗ್ಗೆ ಬರ್ತೀನಿ ಅಂತ ಹಣವನ್ನ ಜೋಡಿಸಿದ್ದೀನಿ ಅಂತಾನೆ. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತಾನೆ. ನೆಕ್ಸ್ಟ್ ಕಿಂಗ್ಸ್ಟನ್ಗೆ ಮೊದಲೇ ಹಣ ಬೇಕಾಗಿರೋದ್ರಿಂದ ಸರಿ ನಾಳೆ ಥಾಮಸ್ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಕಿಂಗ್ಸ್ಟನ್ ಫ್ರೆಂಡ್ಗೆ ಒಂದು ಕನಸು ಬೀಳುತ್ತೆ.
ಅವನ ತಂಗಿ ಆ ಸಮುದ್ರದಲ್ಲಿ ಬಿದ್ದು ಸತ್ತೋಗಿರ್ತಾಳೆ. ಅವನು ಆ ಸಮುದ್ರದ ಮುಂದೆ ಕುಳಿತಿರ್ತಾನೆ. ಸಮುದ್ರದ ದಡದಲ್ಲಿ ಅವನ ಅಕ್ಕನ ಬಾಡಿ ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದರೆ ಅವಳು ಭೂತ ಆಗಿರ್ತಾಳೆ. ಇದು ಅವನಿಗೆ ಪದೇ ಪದೇ ಕನಸಲ್ಲಿ ಬರ್ತಾ ಇರುತ್ತೆ. ಅವನಿಗೂ ಕೂಡ ತುಂಬಾನೇ ಭಯ ಆಗ್ತಾ ಇರುತ್ತೆ. ನೆಕ್ಸ್ಟ್ ಡೇ ಕಿಂಗ್ಸ್ಟನ್ ಮತ್ತೆ ಎಲ್ಲರೂ ಬೆಂಜಮಿನ್ ಕರ್ಕೊಂಡು ಥಾಮಸ್ ಹತ್ರ ಬರ್ತಾರೆ. ಆ ಹುಡುಗ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಥಾಮಸ್ ಭಯ ಪಡಬೇಡ, ನಾನು ಕೂಡ ನಿನ್ನ ವಯಸ್ಸಲ್ಲಿ ತುಂಬಾನೇ ಭಯ ಪಡ್ತಿದ್ದೆ ಅಂತಾನೆ. ಕೆಲವು ಅವನ ಹಳೆಯ ಫೋಟೋಸ್ಗಳನ್ನ ತೋರಿಸ್ತಾರೆ. ಥಾಮಸ್ ಸರಿ ಅವನನ್ನ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತಾನೆ. ಏನಂದ್ರೆ ಈ ಬೆಂಜಮಿನ್ ಯಾರಂದ್ರೆ ಥಾಮಸ್ ಬಳಿ ಮುಂಚೆ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮಗ. ನೆಕ್ಸ್ಟ್ ಎಲ್ಲರೂ ಬೋಟಿಂಗ್ ಅಲ್ಲಿ ಫಿಶಿಂಗ್ ಮಾಡಕ್ಕೆ ಹೋಗ್ತಾರೆ. ನಾನು ಮೊದಲು ಹೇಳಿದ ರೀತಿ ಥಾಮಸ್ ಸ್ಮಗ್ಲಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಅದೇನಂದ್ರೆ ಇದು ಕುಕುಮ್ ಎನ್ನುವ ಒಂದು ರೀತಿಯ ಮೀನು. ಇದನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿರ್ತಾರೆ. ಆದರೆ ಶ್ರೀಲಂಕಾದಲ್ಲಿ ಈ ಮೀನುಗಳನ್ನ ಲೀಗಲ್ ಆಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇವುಗಳಿಗೆ ಜಾಸ್ತಿನೇ ಬೆಲೆ ಇರುತ್ತೆ. ಥಾಮಸ್ ಈ ಮೀನುಗಳನ್ನ ಫಿಶಿಂಗ್ ಮಾಡಿಸಿ ಅವುಗಳನ್ನ ಬೋಟ್ ಮೂಲಕ ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಸಮುದ್ರದ ದೂರದಲ್ಲಿ ಶ್ರೀಲಂಕಾದ ಹಡಗುಗಳಿಗೆ ರಫ್ತು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಲ್ಲಿಂದ ಬೇರೆ ದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾನೆ. ಆ ಬೆಂಜಮಿನ್ ಕೂಡ ಅವನ ಜೊತೆ ಸೇರಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾನೆ. ಬಟ್ ಒಂದು ದಿನ ಬೆಂಜಮಿನ್ ಕಿಂಗ್ಸ್ಟನ್ಗೆ ಅಣ್ಣ ಈ ಬಾಕ್ಸ್ಗಳು ತುಂಬಾನೇ ಭಾರ ಇವೆ, ಒಂದು ಸರಿ ಓಪನ್ ಮಾಡೋಣ ಅಂತಾನೆ. ಅದನ್ನೇ ಪದೇ ಪದೇ ಹೇಳ್ತಾ ಇರ್ತಾನೆ. ಕಿಂಗ್ಸ್ಟನ್ ಥಾಮಸ್ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟಿರ್ತಾನೆ ಅಂದ್ರೆ ಇದುವರೆಗೂ ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರೋದಿಲ್ಲ. ಆ ಬಾಕ್ಸ್ ಅಲ್ಲಿ ಏನಿರುತ್ತೆ ಅಂತಾನು ಗೊತ್ತಿರೋದಿಲ್ಲ. ಆ ಬಾಕ್ಸ್ ಅನ್ನು ಕೂಡ ಓಪನ್ ಮಾಡಿರೋದಿಲ್ಲ. ಕಿಂಗ್ಸ್ಟನ್ ಬೆಂಜಮಿನ್ಗೆ ಅದೆಲ್ಲ ಯಾಕೆ ಅಂತ ಹೊಡಿತಾನೆ. ನೆಕ್ಸ್ಟ್ ಅಷ್ಟರಲ್ಲಿ ಅಲ್ಲಿನ ನೇವಿ ಪೊಲೀಸ್ ಇವರ ಮೇಲೆ ಗನ್ ಶೂಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಬೆಂಜಮಿನ್ಗೆ ಬುಲೆಟ್ ಬಿದ್ದು ಸತ್ತು ಹೋಗ್ತಾನೆ. ಇದರಿಂದ ಅವರು ತುಂಬಾನೇ ಅಳ್ತಾರೆ. ನೆಕ್ಸ್ಟ್ ಕಿಂಗ್ಸ್ಟನ್ ಬೆಂಜಮಿನ್ ಹೇಳಿದಂತೆ ಆ ಬಾಕ್ಸ್ ಅನ್ನು ಓಪನ್ ಮಾಡ್ತಾನೆ. ಅಲ್ಲಿರುವ ಮೀನನ್ನ ಕೊಯ್ದು ನೋಡಿದ್ರೆ ಒಳಗಡೆ ಡ್ರಗ್ಸ್ ಅನ್ನ ಇಟ್ಟಿರ್ತಾರೆ. ಸೊ ಇದರಿಂದ ಪೊಲೀಸರು ಬಂದಿದ್ದು ಬೆಂಜಮಿನ್ ಸತ್ತಿದ್ದು ಇದಕ್ಕೆಲ್ಲ ಕಾರಣ ಆ ಥಾಮಸ್ ಅಂತ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಡೇ ಎಲ್ಲರೂ ಆ ಹುಡುಗರನ್ನ ಕರ್ಕೊಂಡು ಹೋಗಿ ಕೊಂದು ಹಾಕಿದ್ದು ಕಿಂಗ್ಸ್ಟನ್ ಅಂತ ಮಾತಾಡ್ತಾ ಇರ್ತಾರೆ. ರೋಸ್ ಕೂಡ ಅವನಿಗೆ ಸಮಾಧಾನ ಮಾಡ್ತಿದ್ರೆ ಕಿಂಗ್ಸ್ಟನ್ ಇದಕ್ಕೆಲ್ಲ ಥಾಮಸ್ ಕಾರಣ, ಸುಮ್ಮನೆ ಬಿಡಲ್ಲ ಅಂತ ನೆಕ್ಸ್ಟ್ ಥಾಮಸ್ ಹತ್ರ ಬರ್ತಾನೆ. ಏನಂದ್ರೆ ಈ ಹಿಂದೆ ಬೆಂಜಮಿನ್ ತಂದೆ ಕೂಡ ಥಾಮಸ್ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೂ ಈ ವಿಷಯ ಗೊತ್ತಾದ್ಮೇಲೆ ಥಾಮಸ್ ಹತ್ರ ಬಂದು ಇದನ್ನ ಹೇಳಿದ್ರೆ ಥಾಮಸ್ ಬೆಂಜಮಿನ್ ತಂದೆಯನ್ನ ಕೊಲೆ ಮಾಡಿರ್ತಾನೆ. ಈಗ ಬೆಂಜಮಿನ್ ಕೂಡ ಸತ್ತೋಗಿರ್ತಾನೆ. ಈಗ ಕಿಂಗ್ಸ್ಟನ್ ಥಾಮಸ್ ಹತ್ರ ಬಂದು ನಿನ್ನ ಎಲ್ಲ ವಿಷಯ ಗೊತ್ತಾಯ್ತು, ಅವನ ಸಾವಿಗೆ ನೀನೇ ಕಾರಣ ಅಂತ ಅವ್ರಿಗೆಲ್ರಿಗೂ ಸರಿಯಾಗಿ ಹೊಡಿತಾನೆ. ನೆಕ್ಸ್ಟ್ ಅದೇಂಗೆ ನೀವು ಸಮುದ್ರದಲ್ಲಿ ಬೋಟನ್ನ ಎತ್ತಿರೋ ನಾನು ನೋಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಅವನಿಗೆ ಬೆಂಜಮಿನ್ ಸಾವು ನೆನಪಾಗ್ತಾ ಇರುತ್ತೆ. ಅದಲ್ಲದೆ ಆ ಸಮುದ್ರವನ್ನ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಈ ಸಮುದ್ರಕ್ಕೆ ಹೋಗ್ಬೇಕು, ಅಲ್ಲಿ ಆಗಿರೋದಾದ್ರೂ ಏನು ಅಂತ ಗೊತ್ತಾಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಈಗ ಸಿನಿಮಾವನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ತಗೊಂಡು ಹೋಗ್ತಾರೆ. ಈ ಕಥೆಯನ್ನ ಕಿಂಗ್ಸ್ಟನ್ಗೆ ಅವರ ತಾತ ಮಾರ್ಟಿನ್ ಚಿಕ್ಕ ವಯಸ್ಸಿನಲ್ಲಿ ಹೇಳಿರ್ತಾರೆ. 1982ರಲ್ಲಿ ಈ ತೂತುಕುಡಿ ಸಮುದ್ರದ ತೀರದಲ್ಲಿ ಎಲ್ಲರೂ ಸಂತೋಷದಿಂದ ಫಿಶಿಂಗ್ ಮಾಡ್ಕೊಂಡು ಮೀನಿಡಿತಾ ಚೆನ್ನಾಗಿರ್ತಾರೆ. ಆಗ ನನಗೆ 14 ವರ್ಷ. ನಿನ್ನ ನಿಜವಾದ ತಾತ ನಾನಲ್ಲ, ಊರಿನ ಶ್ರೀಮಂತ ಸೆಲೋಮೆನ್. ನಿಮ್ಮ ತಾತ ಈಗ ಬ್ಯಾನ್ ಆಗಿರುವಂತ ಕುಕುಂಬರ್ ಮೀನಿನ ವ್ಯವಹಾರವನ್ನ ಆಗ ಮಾಡ್ತಾ ಇದ್ರು. ಆಗ ಈ ಮೀನುಗಳಿಗೆ ತುಂಬಾನೇ ಬೆಲೆ ಇತ್ತು. ಸೋಲಮನ್ ಊರಿನ ಜನರನ್ನ ಮೀನುಗಳನ್ನ ಹಿಡಿದು ತರೋಕೆ ಕಳಿಸ್ತಾ ಇದ್ದ. ಏನಂದ್ರೆ ಆ ಮೀನುಗಳನ್ನ ಹಿಡಿಯುವುದು ತುಂಬಾ ಅಸಾಧ್ಯ ಕೆಲಸವಾಗಿತ್ತು. ಹಾಗೆ ತುಂಬಾ ಸಮಯ ಸಮುದ್ರದಲ್ಲಿ ಕಾಯಬೇಕಿತ್ತು. ಅಲ್ಲಿಗೆ ಹೋದ ಕೆಲವರು ಮರಳಿ ಶವವಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಏನಂದ್ರೆ ಆ ಮೀನುಗಳನ್ನ ಹಿಡಿಯೋದಕ್ಕೆ ಇವರಿಗೆ ಬರ್ತಾ ಇಲ್ಲ ಅಂತ ಸೋಲಮನ್ ಬೋಸ್ ಎನ್ನುವ ವ್ಯಕ್ತಿ ಹತ್ರ ಹೋಗಿ ನಮಗೆ ಈ ಮೀನುಗಳನ್ನ ಹಿಡಿಯೋದಕ್ಕೆ ಟ್ರೈನಿಂಗ್ ಆಗಿರೋ ವ್ಯಕ್ತಿ ಸಹಾಯ ಬೇಕು ಅಂತಾನೆ. ಬೋಸ್ ಕೂಡ ಅವನ ಸ್ನೇಹಿತ ಆಂಟನಿನ ಕಳಿಸ್ತಾನೆ. ಬಟ್ ಆಂಟನಿ ಒಪ್ಪಿರೋದಿಲ್ಲ. ನನ್ನ ಮಗಳನ್ನ ನೋಡ್ಕೊಳ್ಳೋದು ಯಾರು ಅಂತಾನೆ. ಬೋಸ್ ಆಂಟನಿಗೆ ನಾನು ಇರ್ತೀನಿ, ನನ್ನ ನಂಬಿ ಹೋಗು ಅಂತಾನೆ. ನೆಕ್ಸ್ಟ್ ಆಂಟನಿ ಕೂಡ ಹೋಗ್ತಾನೆ. ಕೆಲವು ದಿನ ಆದಮೇಲೆ ಆಂಟನಿ ಶವವಾಗಿ ವಾಪಸ್ ಬರ್ತಾನೆ. ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ಈ ಸಮುದ್ರಕ್ಕೆ ಯಾವುದೋ ಶಾಪ ಇದೆ ಅಂತಾರೆ. ಬಟ್ ರಿಯಲ್ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟ್ ಸೋಲಮನ್ ಈಗ ಆಗ್ತಿರೋ ಎಲ್ಲ ಸಾವಿಗೆ ನಾನೇ ಕಾರಣ ಆಗ್ತೀನಿ ಅಂತ ಬೋಸನ್ನ ಹೊಡೆದು ಹಾಕಿ ಇವನೇ ಇದಕ್ಕೆಲ್ಲ ಕಾರಣ. ಈ ಚಿನ್ನದ ಆಸೆಗೋಸ್ಕರ ಊರಿನ ಎಲ್ಲ ಜನರನ್ನ ಸಮುದ್ರಕ್ಕೆ ಕಳಿಸಿ ಚಿತ್ರಹಿಂಸೆ ಕೊಟ್ಟು ಕೊಲ್ತಾ ಇದ್ದಾನೆ ಅಂತಾನೆ. ಅವನ ಸ್ನೇಹಿತ ಆಂಟನಿಯನ್ನ ಕೂಡ ಕೊಂದ ಅಂತಾನೆ. ನೆಕ್ಸ್ಟ್ ಊರಿನ ಎಲ್ಲ ಜನರು ಸೇರಿ ಬೋಸ್ನ ಹೊಡೆದು ಕೊಂದು ಊರಲ್ಲೇ ಮಣ್ಣು ಮಾಡ್ತಾರೆ. ನೆಕ್ಸ್ಟ್ ಡೇ ಇಂದ ಬೋಸ್ ಆತ್ಮ ಊರಿನ ಜನರಿಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಹಾಗೆ ಬಲಿ ತಗೊಳ್ತಾ ಇರುತ್ತೆ. ಇದೇ ಕಾರಣಕ್ಕೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಚರ್ಚ್ ಫಾದರ್ ಮತ್ತೆ ಊರಿನ ಎಲ್ಲ ಜನರು ಸೇರಿ ಬೋಸ್ ಬಾಡಿಯನ್ನ ಸಮುದ್ರದಲ್ಲಿ ಬಂಧಿಸಿ ಜಲಸಮಾಧಿ ಮಾಡಿರ್ತಾರೆ. ಅವತ್ತಿನಿಂದ ಊರಿನ ಎಲ್ಲ ಸಮಸ್ಯೆ ಸಮುದ್ರಕ್ಕೆ ಹೋಗಿ ಅಲ್ಲಿಗೆ ಹೋದವರು ಎಲ್ಲರೂ ಶವವಾಗಿ ಬರ್ತಾ ಇರ್ತಾರೆ ಅಂತ ಮಾರ್ಟಿನ್ ಕಿಂಗ್ಸ್ಟನ್ಗೆ ಹೇಳ್ತಾನೆ. ನನ್ನ ಜೀವ ಇರುವವರೆಗೂ ಏನಾಗಲಿ ನಿನ್ನ ಸಮುದ್ರಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಸಮುದ್ರವನ್ನ ನೋಡ್ತಾ ನಿಂತಿರ್ತಾನೆ. ಅದೇ ಟೈಮ್ಗೆ ಯಾರೋ ಇಬ್ರು ಒಂದು ಹುಡುಗಿನ ಬೋಟಲ್ಲಿ ಕಟ್ಟಿ ಬೋಟ್ ಸ್ಟಾರ್ಟ್ ಮಾಡಿ ಸಮುದ್ರಕ್ಕೆ ಕಳಿಸ್ತಾ ಇರ್ತಾರೆ. ಇದನ್ನ ನೋಡಿದ ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಬರ್ತಾರೆ. ಆ ಬೋಟನ್ನು ಹಿಡಿದು ಕಟ್ಟಿ ಆಫ್ ಮಾಡಿ ನೋಡಿದ್ರೆ ಅವಳು ಬೇರೆ ಯಾರಲ್ಲ, ಕಿಂಗ್ಸ್ಟನ್ ಲವರ್ ರೋಸ್ ಆಗಿರ್ತಾಳೆ. ಅವರನ್ನ ಹೊಡೆದು ಕೇಳಿದ್ರೆ ನಾವು ತಿಂಗಳಿಗೊಮ್ಮೆ ಸಮುದ್ರದಲ್ಲಿರುವ ರಾಕ್ಷಸನಿಗೆ ಒಂದು ಕನ್ಯೆಯನ್ನ ಪೂಜೆ ಮಾಡಿ ಅವನಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಇದೆಲ್ಲ ಮಾಡೋದಕ್ಕೆ ಹೇಳಿದ್ದು ಥಾಮಸ್ ಅಂತ ಹೇಳ್ತಾರೆ. ಇವಾಗ ಕಿಂಗ್ಸ್ಟನ್ ಸ್ನೇಹಿತನಿಗೆ ನೆನಪಾಗುತ್ತೆ. ಏನಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರ ಅಕ್ಕ ಮಿಸ್ಸಿಂಗ್ ಆಗಿ ಸಮುದ್ರದಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಇವರೇ ನಮ್ಮ ಅಕ್ಕನನ್ನ ಕೂಡ ಕೊಂದಿದ್ದು ಅಂತ ಅವರನ್ನ ಹೊಡೆಯಕ್ಕೆ ಹೋಗ್ತಾನೆ. ಕಿಂಗ್ಸ್ಟನ್ ಅವನನ್ನ ತಡಿತಾನೆ.
ಅವರು ನಿಮ್ಮಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಮಾಡಿಸ್ತಿರೋದು ಥಾಮಸ್ ಅಂತಾನೆ. ನೆಕ್ಸ್ಟ್ ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಸಮುದ್ರಕ್ಕೆ ಹೋಗೋಕೆ ರೆಡಿ ಆಗ್ತಾರೆ. ಕಿಂಗ್ಸ್ಟನ್ ಅವನ ತಾತನಿಗೆ ಕೂಡ ಹೇಳ್ತಾನೆ. ಅವನ ತಾತ ಏನು ಹೇಳಿದ್ರು ಕೇಳೋದಿಲ್ಲ. ನೆಕ್ಸ್ಟ್ ಕಿಂಗ್ಸ್ಟನ್ ಮತ್ತೆ ಅವನ ಎಲ್ಲ ಸ್ನೇಹಿತರು ಚಿಕ್ಕ ವಯಸ್ಸಿನ ಆಸೆಯಂತೆ ಆ ಸಮುದ್ರಕ್ಕೆ ಹಡಗಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಬಂದ ಥಾಮಸ್ ಕಡೆಯವನು ಥಾಮಸ್ಗೆ ಫೋನ್ ಮಾಡ್ತಾನೆ. ಆದ್ರೆ ಫೋನ್ ರಿಸೀವ್ ಮಾಡೋದು ಕಿಂಗ್ಸ್ಟನ್. ಏನಂದ್ರೆ ಈಗಾಗಲೇ ಕಿಂಗ್ಸ್ಟನ್ ಥಾಮಸ್ ಮತ್ತೆ ಅವನ ಕಡೆ ಇಬ್ಬರನ್ನ ಹಿಡಿದು ಹೊಡೆದು ಶಿಪ್ ನಲ್ಲಿ ಕಟ್ಟಿ ಹಾಕಿರ್ತಾನೆ. ಸ್ನೇಹಿತರೆ, ಇಲ್ಲಿಂದ ಹಾರರ್ ಸಿನಿಮಾ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಒಂದು ರೂಮ್ ಡೋರ್ ಯಾರೋ ಬಡಿತಾ ಇರ್ತಾರೆ. ಅವನ ಎಲ್ಲ ಫ್ರೆಂಡ್ಸ್ ತುಂಬಾನೇ ಭಯ ಪಡ್ತಾರೆ. ಕಿಂಗ್ಸ್ಟನ್ ಓಪನ್ ಮಾಡಿ ನೋಡಿದ್ರೆ ಅವಳು ರೋಸ್. ಅವಳು ಕೂಡ ಇವ್ರಿಗೆ ಕಾಣದೇ ಇರೋ ತರ ಹಾಗೆ ಶಿಪ್ ಅಲ್ಲಿ ಹತ್ಕೊಂಡು ಬಂದಿರ್ತಾರೆ. ಕಿಂಗ್ಸ್ಟನ್, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತಾನೆ. ರೋಸ್, ಮತ್ತೆ ಅವತ್ತು ನೀನ್ ಯಾಕೆ ನನ್ನ ಜೀವ ಕಾಪಾಡಿದೀಯಾ? ನನ್ನ ಜೀವ ಹೋದ್ರೆ ನಿನ್ನ ಜೊತೆನೆ ಹೋಗ್ಲಿ ಅಂತ ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾಳೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಕಿಂಗ್ಸ್ಟನ್ ಫ್ರೆಂಡ್ ಒಂದು ದೀಪವನ್ನ ಕೆಳಗೆ ಬೀಳಿಸ್ತಾನೆ. ಗ್ಲಾಸ್ ಹೊಡೆದೋಗುತ್ತೆ. ಅದು ಕಿಂಗ್ಸ್ಟನ್ ಕಾಲಿಗೆ ಚುಚ್ಚಿಬಿಡುತ್ತೆ. ಆ ಗ್ಲಾಸ್ ಅನ್ನ ಕಿಂಗ್ಸ್ಟನ್ ಸಮುದ್ರಕ್ಕೆ ಬಿಸಾಕ್ತಾನೆ. ಅಲ್ಲಿಂದ ಇಡೀ ಸಮುದ್ರ ರಕ್ತದ ವಾಸನೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಸಿಕ್ಕಿರುವ ಲೆಟರ್ ಅನ್ನ ಓದ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಶಿಪ್ ಸೈರನ್ ಸೌಂಡ್ ಕೇಳಿಸುತ್ತೆ. ಇಲ್ಲಿ ಯಾವ ಶಿಪ್ ಬರೋದಿಲ್ಲ ಅಂತ ನೋಡಿ ಅದರ ಕಡೆ ಹೋಗ್ತಾ ಇರ್ತಾರೆ. ಬಟ್ ಅವ್ರು ಹೋದ ಹಾಗೆ ಆ ಶಿಪ್ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಎಲ್ಲರಿಗೂ ತುಂಬಾನೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಷ್ಟೇ ಭಯ ಆಗುತ್ತೆ. ಅಷ್ಟರಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿಂಗ್ಸ್ಟನ್ ಮತ್ತೆ ನಿಂತ್ಕೊಂಡು ಟಾರ್ಚ್ ಹಾಕಿದ್ರೆ ಅವನ ಟಾರ್ಚ್ ಅವನಿಗೆ ತಿರುಗಿ ಮತ್ತೆ ಕಾಣ್ತಾ ಇರುತ್ತೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ನೆಕ್ಸ್ಟ್ ಸಮುದ್ರ ಪೂರ್ತಿ ತಲೆಬುರುಡೆಗಳಿಂದ ಕೂಡಿರೋದು ಕಾಣಿಸುತ್ತೆ. ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ಸಮುದ್ರ ಪೂರ್ತಿಯಾಗಿ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸಿಡಿಲು ಕೂಡ ಬಂದು ಬೀಳ್ತಾ ಇರುತ್ತೆ. ಎಲ್ಲರೂ ಒಂದ್ ಕಡೆ ಸೇರ್ತಾರೆ. ಆದ್ರೂ ತುಂಬಾ ಸ್ಪೀಡ್ ಆಗಿ ಬಂದಿರೋ ಅಲೆಯಿಂದ ಎಲ್ಲರೂ ಒಂದೊಂದು ಕಡೆ ಬಿದ್ದೋಗ್ಬಿಡ್ತಾರೆ. ನೆಕ್ಸ್ಟ್ ಕಿಂಗ್ಸ್ಟನ್ ಫ್ರೆಂಡ್ ಕಾಣಿಸ್ತಾ ಇರೋದಿಲ್ಲ. ಈ ಕಡೆ ತುಂಬಾ ಭಯ ಪಡ್ತಾ ಕೂತಿರ್ತಾನೆ. ಅವರೆಲ್ಲರೂ ಅಲ್ಲಿಗೆ ಬಂದು ನೋಡಿದ್ರೆ ಅವನ ಕೈಯಲ್ಲಿ ಒಂದು ತಲೆಬುರುಡೆ ಇರುತ್ತೆ. ಅದ್ರ ಒಳಗಿನಿಂದ ರಕ್ತ ಬರ್ತಾ ಇರುತ್ತೆ. ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸಮುದ್ರ ಅಲೆಯಿಂದ ಅವರ ಹಡಗು ದಾರಿ ತಪ್ಪಿರುತ್ತೆ. ಈ ಕಡೆ ಕಿಂಗ್ಸ್ಟನ್ ತಾತ ಮಾರ್ಟಿನ್, ನಾನು ನನ್ನ ಜೀವ ಇರುವವರೆಗೂ ಅವನನ್ನ ಸಮುದ್ರಕ್ಕೆ ಕಳಿಸಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ ಅವನು ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಏನಾಗುತ್ತೆ ಅಂತ ಅವನ ತಾತ ಕೂಡ ದೋಣಿ ತಗೊಂಡು ಸಮುದ್ರಕ್ಕೆ ಇಳಿತಾರೆ. ಈ ಕಡೆ ಮತ್ತೆ ಕಿಂಗ್ಸ್ಟನ್ ಫ್ರೆಂಡ್ ಕಾಣಿಸ್ತಾ ಇರೋದಿಲ್ಲ. ಹುಡ್ಕೋದಕ್ಕೆ ಅಂತ ಕಿಂಗ್ಸ್ಟನ್ ಹಡಗಿನ ಕೆಳಗಡೆ ಬರ್ತಾನೆ. ಈಗ ಅವನು ಥಾಮಸ್ ರೂಮಲ್ಲಿ ಇರ್ತಾನೆ. ಡೋರ್ ಬಿಡ್ತಾನೆ. ಕಿಂಗ್ಸ್ಟನ್ ಬರ್ತಾ ಇದ್ದಂತೆ ಅಲ್ಲಿನ ಎಲ್ಲಾ ರೂಮ್ಗಳ ಡೋರ್ಗಳು ಬಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿಂಗ್ಸ್ಟನ್ಗೆ ಒಂದು ರೀತಿಯಲ್ಲಿ ಭಯ ಆಗ್ತಾ ಇರುತ್ತೆ. ಎಲ್ಲರ ಡೋರು ಬಡಿತಾ ಇರುತ್ತೆ. ಒಂದು ಡೋರ್ ಅನ್ನ ಓಪನ್ ಮಾಡ್ತಾನೆ. ಅಲ್ಲಿ ಒಂದು ವಿಚಿತ್ರವಾದ ಡೆಡ್ ಜೋಂಬಿಯನ್ನ ನೋಡಿ ತುಂಬಾನೇ ಭಯ ಆಗಿ ಬಿದ್ದ್ಬಿಡ್ತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ ಅನ್ನ ಕರ್ಕೊಂಡು ಬರ್ತಾನೆ. ಈ ಕಡೆ ಕಿಂಗ್ಸ್ಟನ್ಗೆ ಆ ಬೋಸ್ ಡೆಡ್ ಬಾಡಿ ಇಲ್ಲೇ ಇರೋದ್ರಿಂದ ಇದೆಲ್ಲ ಆಗ್ತಿರೋದು ಅಂತಾನೆ. ಹಾಗೆ ಎಲ್ರು ಒಂದು ರೀತಿಯ ಮಂಜಿನ ಆಕಾರ ಇರುವಂತ ಪ್ಲೇಸ್ಗೆ ಬರ್ತಾರೆ. ಅಲ್ಲಿ ಯಾರಿಗೂ ಏನು ಕಾಣಿಸ್ತಾ ಇರೋದಿಲ್ಲ. ರೋಸ್ ಕೂಡ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಎಲ್ರಿಗೂ ಒಂದೊಂದು ರೀತಿಯ ವಿಚಿತ್ರವಾದ ಸೌಂಡ್ ಕೇಳ್ತಾ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಒಂದು ಬಿದ್ದಿರುವಂತ ಬಾಡಿ ಕಾಣಿಸುತ್ತೆ. ಕಿಂಗ್ಸ್ಟನ್ ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಬೇರೆ ಯಾರಲ್ಲ, ಅವನ ತಾತ ಮಾರ್ಟಿನ್. ಏನಂದ್ರೆ ಈಗಾಗಲೇ ಅವನು ಕೂಡ ಸತ್ತೋಗಿರ್ತಾನೆ. ಬಟ್ ಅವನ ರಿಯಲ್ ಸತ್ತೋಗಿರೋ ಬಾಡಿ ಸಮುದ್ರದ ತೀರದಲ್ಲಿ ಬಿದ್ದಿರುತ್ತೆ. ಬಟ್ ಇಲ್ಲಿ ಇರೋದು ಅವನ ಆತ್ಮವಾಗಿರುತ್ತೆ. ಕಿಂಗ್ಸ್ಟನ್ ತುಂಬಾನೇ ಅಳ್ತಾನೆ. ಅಷ್ಟರಲ್ಲಿ ಮತ್ತೆ ಆ ಭಯಂಕರವಾದ ಜಾಂಬಿಯ ಬಂದು ಅವನ ತಾತನನ್ನ ತಗೊಂಡು ಸಮುದ್ರಕ್ಕೆ ಹಾರುತ್ತೆ. ಕಿಂಗ್ಸ್ಟನ್ ಕೂಡ ಸಮುದ್ರಕ್ಕೆ ಹಾರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕಿಂಗ್ಸ್ಟನ್ ಅವನ ಫ್ರೆಂಡ್ ಗಡ್ಸನ್ ಅವರ ಅಕ್ಕ ಕೂಡ ಚಿಕ್ಕ ವಯಸ್ಸಲ್ಲಿ ಸತ್ತಿರ್ತಾಳೆ. ಅವಳು ಕೂಡ ಜಾಂಬಿಯಾಗಿ ಬಂದಿರ್ತಾಳೆ. ಹಾಗೆ ಥಾಮಸ್ ಪ್ರತಿ ತಿಂಗಳು ಬಲಿ ಕೊಟ್ಟಿರುವಂತ ಎಲ್ಲ ಹೆಣ್ಮಕ್ಳು ಜಾಂಬಿಯಾಗಿ ಬರ್ತವೆ. ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರೋಸ್ ಹೇಗೋ ಅವರನ್ನ ತಳ್ಳಿ ಅವನ ಫ್ರೆಂಡ್ಸ್ ಅನ್ನ ಕಾಪಾಡ್ತಾಳೆ. ಅಷ್ಟರಲ್ಲಿ ಕಿಂಗ್ಸ್ಟನ್ ಕೂಡ ಮೇಲೆ ಹತ್ತಿ ಬರ್ತಾನೆ. ಅವೆಲ್ಲ ಜಾಂಬಿಗಳು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವನು ಕೂಡ ಸುತ್ತಿಗೆ ತಗೊಂಡು ಎಲ್ಲರನ್ನ ಹೊಡಿತಾ ಇರ್ತಾನೆ. ಬಟ್ ಅವೆಲ್ಲವೂ ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಅಷ್ಟರಲ್ಲಿ ಥಾಮಸ್ ಕಡೆ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಅವುಗಳನ್ನ ನೋಡಿ ಚೀರಿ ಹೆದರಿ ಸಮುದ್ರಕ್ಕೆ ಹಾರ್ತಾನೆ. ಅವೆಲ್ಲ ಜಾಂಬಿಗಳು ಕೂಡ ಅವನ ಹಿಂದೆ ಸಮುದ್ರಕ್ಕೆ ಹಾರ್ತವೆ. ನೆಕ್ಸ್ಟ್ ಸೀನಲ್ಲಿ ರೋಸ್ ಪ್ರಜ್ಞೆ ತಪ್ಪಿರ್ತಾಳೆ. ಕಿಂಗ್ಸ್ಟನ್ ಸ್ನೇಹಿತರು ಇಲ್ಲಿಗೆ ಸಾಕು, ನಾವು ರಿಟರ್ನ್ ಹೋಗೋಣ ಅಂತಾರೆ. ಕಿಂಗ್ಸ್ಟನ್ಗೆ ಅವರ ತಾತ ಏನೋ ಹೇಳ್ತಿರೋದು ಅದಲ್ಲದೆ ಆ ದೀಪ ಬಿದ್ದಾಗ ಏನೋ ಲೆಟರ್ ಇರೋದು ಗೊತ್ತಾಗುತ್ತೆ. ಅದನ್ನ ಹುಡುಕಿ ನೋಡ್ತಾನೆ. ಅದರಲ್ಲಿ ಮಾರ್ಟಿನ್ ಅಂದ್ರೆ ಈಗ ಸತ್ತಿರುವ ಕಿಂಗ್ಸ್ಟನ್ ಅಜ್ಜ ಕಿಂಗ್ಸ್ಟನ್ ರಿಯಲ್ ತಾತನ ಬಗ್ಗೆ ಬರ್ದಿರ್ತಾನೆ. ಏನಂದ್ರೆ ಅವನ ತಾತ ಸೋಲೋಮನ್ ಎಲ್ಲ ಜನರನ್ನ ಮೀನ್ ಹಿಡಿಯೋದಕ್ಕೆ ಅಂತ ಚಿನ್ನವನ್ನ ಹುಡುಕೋದಕ್ಕೆ ಕಳಿಸ್ತಾ ಇರ್ತಾನೆ. ನಂತರ ಅವರನ್ನ ಕೊಂದು ಸಮುದ್ರದ ತೀರದಲ್ಲಿ ಹಾಕ್ತಾ ಇರ್ತಾನೆ. ಆಂಟನಿಯನ್ನ ಕೂಡ ಅದೇ ರೀತಿಯಲ್ಲಿ ಸೋಲೋಮನ್ ಕೊಂದಿರ್ತಾನೆ. ಬೋಸ್ಗೆ ಆಂಟನಿ ಸಾವನ್ನ ನೋಡಿ ತುಂಬಾನೇ ಡೌಟ್ ಬಂದು ಸೆಲೆಮನ್ ಕಡೆಯವನಿಗೆ ಹೊಡಿತಾನೆ. ನಿಜ ಗೊತ್ತಾಗುತ್ತೆ. ಹಾಗೆ ಸೆಲೆಮನ್ ಕೂಡಿಟ್ಟ ಎಲ್ಲ ಚಿನ್ನವನ್ನ ನೋಡ್ತಾನೆ. ಅಷ್ಟರಲ್ಲಿ ಸೆಲೆಮನ್ ಬರ್ತಾನೆ. ಬೋಸ್ ಅವನಿಗೆ ಇದಕ್ಕೆಲ್ಲ ನೀನೇ ಕಾರಣ, ಊರಿನ ಎಲ್ಲಾ ಜನರನ್ನ ನಂಬಿಸಿ ಕೊಲ್ತಾ ಇದೀಯಾ ಅಂತ ಅವನನ್ನ ಶೂಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸೊಲೋಮನ್ ಹುಡುಗರು ಬಂದು ಬೋಸ್ಗೆ ಹೊಡೆದು ಊರಿನ ಜನರಿಗೆ ಬೋಸ್ ಇದೆಲ್ಲ ಮಾಡ್ತಿರೋದು ಅಂತ ಹೇಳಿ ಊರಿನ ಜನರೇ ಅವನನ್ನ ಕೊಂದು ಸಮಾಧಿ ಮಾಡಿರ್ತಾರೆ. ಇದನ್ನ ಅವರ ತಾತ ಮಾರ್ಟಿನ್ ಯಾರಿಗೂ ಹೇಳಿದೆ ಈ ಲೆಟರ್ ಅಲ್ಲಿ ಬರ್ದಿರ್ತಾನೆ. ಅದು ಈಗ ಕಿಂಗ್ಸ್ಟನ್ಗೆ ಸಿಕ್ಕಿರುತ್ತೆ. ಇದನ್ನ ಪೂರ್ತಿಯಾಗಿ ಓದಿದ ಕಿಂಗ್ಸ್ಟನ್, ಹಾಗಾದ್ರೆ ಈಗ ಈ ಸಮುದ್ರದಲ್ಲಿರುವ ಅಬ್ಬೋ ಸಮಾಧಿಯನ್ನ ನಾವು ಬೇರೆ ಕಡೆಯಲ್ಲಿ ಸಮಾಧಿ ಮಾಡಿದ್ರೆ ಅದು ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಸಮುದ್ರಕ್ಕೆ ಮತ್ತೆ ಯಾವುದೇ ತೊಂದರೆ ಬರೋದಿಲ್ಲ. ಈಗ ಬೋಸ್ ಬಾಡಿ ಇರುವ ಆ ಬಾಕ್ಸ್ ಅನ್ನು ಹುಡುಕ್ಬೇಕು ಅಂತ ಶಿಪ್ ಅನ್ನ ಸ್ಪೀಡ್ ಆಗಿ ಮುಂದಕ್ಕೆ ತಗೊಂಡು ಹೋಗ್ತಾನೆ. ಹಾಗೆ ಹೋಗ್ತಿದ್ದಂತೆ ಶಿಪ್ ಆಫ್ ಆಗ್ಬಿಡುತ್ತೆ. ಕೆಳಗೆ ಬಂದು ನೋಡಿದ್ರೆ ಶಿಪ್ ಮಿಷನ್ ಗೆ ಮೀನಿನ ಬಲೆ ಸಿಕ್ಕಾಕೊಂಡಿರುತ್ತೆ. ಕಿಂಗ್ಸ್ಟನ್ ನ ಸ್ನೇಹಿತರು ಥಾಮಸ್ ಒಬ್ಬ ವ್ಯಕ್ತಿಯನ್ನ ಅದನ್ನ ತೆಗೆದು ಬರಕ್ಕೆ ಅವನ ಹೊಟ್ಟೆಗೆ ಹಗ್ಗವನ್ನ ಕಟ್ಟಿ ಕಳಿಸ್ತಾರೆ. ಇನ್ನೇನೋ ಬಲೆ ತೆಗೆದು ಮೇಲೆ ಬರಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಆ ಭಯಂಕರ ಜೋಂಬಿಯ ಬಂದು
ಅವನನ್ನ ಹಿಡ್ಕೊಳ್ಳುತ್ತೆ. ಇಲ್ಲಿ ಮೇಲ್ಗಡೆ ಎಲ್ಲರೂ ಹಗ್ಗವನ್ನ ಹೇಳಿದ್ರು ಬರೋದಿಲ್ಲ. ಕೊನೆಗೆ ಅವನ ಕೈ ಮಾತ್ರ ಬಂದ್ಬಿಡುತ್ತೆ. ಅವನು ಸತ್ತೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಿಂಗ್ಸ್ಟನ್ ನಾನೇ ಸಮುದ್ರಕ್ಕೆ ಹಾರಿ ಆ ಶವದ ಬಾಕ್ಸ್ ಅನ್ನ ಹುಡುಕ್ತೀನಿ ಅಂತ ಮಾಸ್ಕ್ ಹಾಕೊಂಡು ತನ್ನ ಹೊಟ್ಟೆಗೆ ಹಗ್ಗವನ್ನ ಕಟ್ಕೊಂಡು ಸಮುದ್ರಕ್ಕೆ ಹಾರ್ತಾನೆ. ನೆಕ್ಸ್ಟ್ ಈ ಕಡೆ ಜಾಂಬಿಯ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಎಲ್ಲರನ್ನ ಕೊಲ್ಲೋದಕ್ಕೆ ನೋಡ್ತಾ ಇರುತ್ತೆ. ಈ ಕಡೆ ಕಿಂಗ್ಸ್ಟನ್ ಆ ಬಾಕ್ಸ್ ಅನ್ನು ಹುಡ್ಕೊಂಡು ಹೋಗ್ತಾನೆ. ಆ ಬಾಕ್ಸ್ ಕೂಡ ಅವನ ಕಣ್ಣಿಗೆ ಕಾಣಿಸುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಥಾಮಸ್ ಅವನ ಕುತ್ತಿಗೆಗೆ ಚಾಕುವನ್ನು ಹಿಡಿದು ಸೋಲಮನ್ ನಿಮ್ಮ ತಾತನನ್ನ ಕೊಂದಿದ್ದು ನಾವೇ ಅಂತಾನೆ. ಏನಂದ್ರೆ ಆ ಸೋಲಮನ್ ಜೊತೆಗೆ ಇರುವಂತ ಚಿಕ್ಕ ಹುಡುಗ ಬೇರೆ ಯಾರಲ್ಲ, ಇವನೇ ಥಾಮಸ್. ಏನಂದ್ರೆ ನಿಮ್ಮ ತಾತ ಸೋಲಮನ್ಗೆ ಸಹಾಯ ಮಾಡ್ತಿರೋ ಹುಡುಗನೇ ಈ ಥಾಮಸ್. ಚಿನ್ನದ ಆಸೆಗೆ ನಿಮ್ಮ ತಾತನನ್ನ ಕೊಂದು ಬೋಸ್ನ ಶವಪೆಟ್ಟಿಗೆಯಲ್ಲಿ ನಿಮ್ಮ ತಾತನ ಬಾಡಿಯನ್ನು ಹಾಕಿದೀವಿ ಅಂತಾನೆ. ಅಷ್ಟರಲ್ಲಿ ಸೋಲಮನ್ ಆತ್ಮ ಅವರನ್ನ ಥಾಮಸ್ ಅವನನ್ನ ಕೊಂದಿರೋ ಪ್ಲೇಸ್ಗೆ ಇಮೇಜಿನ ಮೂಲಕ ಕರ್ಕೊಂಡು ಹೋಗಿ ಥಾಮಸ್ನನ್ನ ಕೊಂದ್ಬಿಡುತ್ತೆ. ಸೋಲಮನ್ ಅವನ ಮೊಮ್ಮಗನಿಗೆ ಹೆಲ್ಪ್ ಮಾಡುತ್ತೆ. ಅವನ ತಾತ ನಿಂಗೆ ಆ ಚಿನ್ನವನ್ನ ಎಲ್ಲ ಕೊಡ್ತೀನಿ, ಆ ಶವದ ಪೆಟ್ಟಿಗೆ ಬಿಟ್ಟು ಹೋಗುವಂತಾನೆ. ಕಿಂಗ್ಸ್ಟನ್ ನನಗೆ ನನ್ನ ಸ್ನೇಹಿತರ ಮುಖ್ಯ ಅಂತ ಸಮುದ್ರಕ್ಕೆ ಮತ್ತೆ ಹಾರ್ತಾನೆ. ಇನ್ನೇನು ಆ ಜಾಂಬಿಯೋ ಅವನ ಫ್ರೆಂಡ್ಸ್ ಅನ್ನ ಕೊಲ್ಬೇಕು ಅನ್ನೋಷ್ಟರಲ್ಲಿ ಆ ಶವದ ಬಾಕ್ಸ್ ಅನ್ನ ಮೇಲೆ ಎತ್ತಾನೆ. ಈ ಕಡೆ ಆ ಜಾಂಬಿಯ ಆತ್ಮ ಕೂಡ ಎಲ್ಲ ಮಾಯ ಆಗ್ಬಿಡುತ್ತೆ. ನೆಕ್ಸ್ಟ್ ಆ ಶವ ಪೆಟ್ಟಿಗೆನ ಮೇಲ್ ತಗೊಂಡು ಬಂದು ಸಮುದ್ರದ ನಡುವೆ ಇರುವ ಒಂದು ದ್ವೀಪದ ಪ್ರದೇಶದಲ್ಲಿ ಸಮಾಧಿ ಮಾಡ್ತಾರೆ. ನಂತರ ಆ ಬೋಸ್ ಆತ್ಮ ಆ ದ್ವೀಪಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನೆಕ್ಸ್ಟ್ ಆ ಸಮುದ್ರಕ್ಕೆ ಎಲ್ಲ ಜಲಚರ ಜೀವಿಗಳು ಮೀನುಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿಂಗ್ಸ್ಟನ್ ಮತ್ತೆ ಅವನ ಸ್ನೇಹಿತರು ಬಲೆಯನ್ನು ಹಾಕಿ ಮೀನುಗಳನ್ನ ಹಿಡ್ಕೊಂಡು ಕೊನೆಗೆ ಮತ್ತೆ ರಿಟರ್ನ್ ಆಗಿ ಜೀವಂತವಾಗಿ ಬರ್ತಾರೆ. ಇದನ್ನು ಕಂಡ ಊರಿನ ಎಲ್ಲ ಜನರು ಖುಷಿ ಪಡ್ತಾರೆ. ಮತ್ತೆ ಎಲ್ಲರೂ ಸಮುದ್ರದಲ್ಲಿ ತಮ್ಮ ಮೀನುಗಾರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.